ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ವಿಶೇಷವಾದ ಗೇಮ್ ತಂದಿದ್ದೀನಿ. ಆರ್ಟ್ ಆಫ್ ಚೆಸ್ ಸೀರೀಸ್ ಅಲ್ಲಿ ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ಟಾಪಿಕ್. ಇದು ಇಂಗ್ಲಿಷ್ ಓಪನಿಂಗ್ ನಲ್ಲಿದೆ. ಯಾಕಂದ್ರೆ ಇಂಗ್ಲಿಷ್ ಓಪನಿಂಗ್ ಅಂದ್ರೆ ನಮ್ಗೆಲ್ಲ ಹಿಂದೆ ಭಾರಿ ಭಯ, ಯಾಕಂದ್ರೆ ಸ್ವಲ್ಪ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಲ್ಲೇ ಆಡ್ತಾರೆ, ಆ ತರ ಇತ್ತು. ಇಂಗ್ಲಿಷ್ ಓಪನಿಂಗ್ ಅಂದ್ರೆ ಏನೂ ಇಲ್ಲ, ಅದು ಸಿಸಿಲಿಯನ್ ಡಿಫೆನ್ಸ್ ಏನು E4 C5 ಆಡ್ತಾರೆ, ಅದೇ ತರ ವೈಟ್ ಅವರು C5 ಮೊದಲೇ ಆಡಿರ್ತಾರೆ, ನಾವು ಬ್ಲಾಕ್ ಇಂದ E5 ಅಂದ್ರೆ ರಿವರ್ಸ್ ಸಿಸಿಲಿಯನ್. ಆ ತರನೇ ಈ ಗೇಮ್ ಬರುತ್ತೆ. ಈಗ ರಿವರ್ಸ್ ಸಿಸಿಲಿಯನ್ ಅಂತ ಅನ್ಕೋಬಹುದು ನೋಡಿ. ಈಗ ವೈಟ್ ಅವರು C4 ಆಗ್ತಾರೆ, ನಾವೀಗ ಸಿಸಿಲಿಯನ್ ವಿರುದ್ಧ ಆಡ್ತಿದೀವಿ ಅಂತ ಲಾಜಿಕ್ ಅಲ್ಲೇ ನಾವು ಆಡ್ಬೋದು. ಬ್ಲಾಕ್ E5 ನೋಡಿ, ಇದನ್ನ ಯಾರು ಆಡಿದ್ದು ಅಂತ ಹೇಳ್ಬಿಡ್ತೀನಿ. ಇಬ್ರು ಫೇಮಸ್ ಪ್ಲೇಯರ್ಸ್ ಆಡಿರೋದು. ಇದನ್ನ ಆಡಿರೋದು MEESN ಈಸ್ಟರ್ನ್ ಅಂತ ವೈಟ್, H ಮ್ಯೂಲರ್ ಬ್ಲಾಕ್. 1928-29 ಅಲ್ಲಿ ಇದು ಆ ಕರೆಸ್ಪಾಂಡೆನ್ಸ್ ಅಲ್ಲಿ ಆಡಿದ್ದು ನೋಡಿ. ಮೊದಲೆಲ್ಲ ಹೆಂಗಾಗ್ತಿತ್ತು, ಈ ತರ ಇಂಟರ್ನೆಟ್ ಆನ್ಲೈನ್ ಅಲ್ಲಿ ಆಡೋದು, chess.com chess.com ಆ ತರ ಏನೂ ಇರ್ತಿರ್ಲಿಲ್ಲ. ಅವಾಗೆಲ್ಲ ಲೆಟರ್ ಬರೀತಿದ್ರು. ಇನ್ನ ಒಂದ್ ಮೂವ್ ಆಡಿ ನೀವು ಲೆಟರ್ ಬರೆದ್ರೆ ನೀವು ನನಗೆ ಮತ್ತೆ ವಾಪಸ್ ಲೆಟರ್ ಬರೆದು ಅದ್ ನಂಗೆ ವಾಪಸ್ ಬಂದು ಮತ್ತೆ ನೀವು ಬರ್ದು ಕಳಿಸ್ಬೇಕು. ಒಂದೊಂದು ಗೇಮು ತಿಂಗಳುಗಟ್ಲೆ ನಡೀತಿತ್ತು. ಆ ತರ ಆಡಿರೋ ಗೇಮ್ 1928-29 ಅಂತ ಅದಕ್ಕೆ ಹೇಳಿದ್ದಾರೆ. ಸೊ ಇದೊಂದು ವಿಶೇಷವಾದ ಗೇಮು, ಎಕ್ಸ್ಟ್ರಾರ್ಡಿನರಿಯಾಗಿ ಆಡಿ ಅನ್ಕ್ಯಾಸಲ್ಡ್ ಕಿಂಗ್ ಮೇಲೆ ವಿನ್ ಆಗಿರೋ ಗೇಮ್. ಸೊ ನೋಡಿ, ವೈಟ್ C4 ಬ್ಲಾಕ್ E5 ಅಂದ್ರೆ ರಿವರ್ಸ್ ಸಿಸಿಲಿಯನ್. ಅದಕ್ಕೆ ವೈಟ್ NC3 ಬ್ಲಾಕ್ NF6, ಅದಕ್ಕೆ ವೈಟ್ NF3 ಬ್ಲಾಕ್ NC6 ನೋಡಿ. 4 ನೈಟ್ಸ್ ಬಂತು ಹೊರಗಡೆ. ಸಿಸಿಲಿಯನ್ ತರನೇ ಇದೆ, ರಿವರ್ಸ್ ಕಲರ್. ವೈಟ್ D4 ಬ್ಲಾಕ್ E ಇಂಟು D4 ವೈಟ್ N ಇಂಟು D4 ನೋಡಿ. ಈ ತರ ಸೇಮ್ ಸಿಸಿಲಿಯನ್ ಅಲ್ಲಿ ಬಂದಂಗೆ ಬಂದಿದೆ. ಬ್ಲಾಕ್ ಬಿಷಪ್ ಟು B4 ನೋಡಿ, ಬಿಷಪ್ B4 ಆಡಿದ್ದಾರೆ. ಈಗ ವೈಟ್ ಅಂದ್ರೆ ಇವಾಗ ಅವನು ಮಿಡ್ಲ್ ಗೇಮ್ ಮೂವ್ಗಳನ್ನೆಲ್ಲ ಓಪನಿಂಗ್ ಅಲ್ಲಿ ಆಡಕ್ ಹೋಗಿದ್ದಾರೆ. ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡ್ಲಿಲ್ಲ, ಕ್ಯಾಸ್ಲಿಂಗಿಗೂ ಆದ್ಯತೆ ಕೊಡ್ಲಿಲ್ಲ. ವೈಟ್ ನೈಟ್ ಇಂಟು ನೈಟ್ ಇಂಟು C6 ಬ್ಲಾಕ್ B7 ಪಾನ್ ಇಂಟು C6 ವೈಟ್ ಪಾನ್ G3 ಇದು ಬ್ಯಾಡ್ ಮೂವ್ ಅಂತಾರೆ. D5 ಓಪನ್ ಇದ್ದಾಗ E2 ಪಾನ್ ಬ್ಯಾಕ್ವರ್ಡ್ ಆಗುತ್ತೆ. ಸೊ ಅವರು ಈ ತರ ಆಡಬಾರ್ದಿತ್ತು. G3 ಬಿಷಪ್ G2 G3 ಆಡಿ ಬಿಷಪ್ G2 ತೆಗೆಯೋದು ಒಳ್ಳೆ ಪ್ಲಾನ್ ಅಲ್ಲ ಅಂತ ಬುಕ್ ಅಲ್ಲಿ ಹೇಳಿದ್ದಾರೆ. ಬ್ಲಾಕ್ ಕ್ವೀನ್ E7 ವೈಟ್ ಬಿಷಪ್ G2 ನೋಡಿ. ಇಲ್ಲೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು. C4 ಪಾನ್ ವೀಕ್ ಇದೆ, ಅದಕ್ಕೆ ಬ್ಲಾಕ್ ಬಿಷಪ್ A6 ನೋಡಿ. C4 ಪಾನ್ ವೀಕ್ ಪಾಯಿಂಟ್. ಸೊ ಅದನ್ನ ದಬ್ಬಕ್ಕೂ ಆಗಲ್ಲ, ಅದನ್ನ ಅಟ್ಯಾಕ್ ನ ಸಪೋರ್ಟ್ ಇಟ್ಕೊಳ್ಳೋದು ಕಷ್ಟ ಆಗಿದೆ. ಸೊ ಕ್ವೀನ್ D3 ಸುಮಾರಿಗೆ ಫೋರ್ಸ್ಟ್. ಕ್ವೀನ್ D3 ಗೆ ನೋಡಿ ಬ್ಲಾಕ್ ಒಂದು ಗುಡ್ ಮೂವ್ ಮಾಡಿದ್ದಾರೆ. D7 ಪಾನ್ D5 ಇಲ್ಲಿ ಏನಾಗ್ತಿದೆ, C4 ಪಾನ್ ಹೊಡೆಯಕ್ಕೂ ಆಗ್ತಿಲ್ಲ, D5 ಪಾನ್ C4 ಇಂದ D4 ಹೊಡೆಯಕ್ಕೆ ಪಿನ್ ಆಗಿದೆ, ಕ್ವೀನ್ ಹೋಗುತ್ತೆ. ಸೊ ಅದನ್ನ ತಡ್ಕೊಳಕ್ಕೂ ಆಗ್ತಿಲ್ಲ. C4 ಬಾರಿ ಡೇಂಜರಸ್ ಆಗಿದೆ. C4 ಪಾನ್ ಮೇಲೆ ಪ್ರೆಷರ್ ಇದೆ. ವೈಟ್ ಫೋರ್ಸಬಲಿ B2 ಪಾನ್ B3 ಆಡಿದ್ದಾರೆ. ಇವಾಗ ಅನ್ಬಿಲಿವಬಲ್ ಮೂವ್ ಬ್ಲಾಕ್ ಇಂದ D4 ಅಂತ ಪಾನ್ ಸ್ಯಾಕ್ರಿಫೈಸ್ ನೋಡಿ. ಈ ತರ ಮೂವ್ಗಳು ಕ್ರಿಯೇಟಿವ್ ಆಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಪ್ರಾಬ್ಲಮ್ ಇದೆ ಇಲ್ಲಿ ಅಂದ್ರೆ, G2 ಬಿಷಪ್ ಇಂಟು C6 ಚೆಕ್ ಬರ್ತಿದೆ, ಏಟ್ ರೂಕ್ ಹೋಗ್ತಿದ್ರೆ ಆದ್ರೆ ಕೊಟ್ಟಿದ್ದಾರೆ. ಇದೊಂದು ಅನಾಲಿಸಿಸ್ ಆಕ್ಚುಲಿ. ಅಕಸ್ಮಾತ್ ಅವ್ರ ಏನಾದ್ರು ಬಿಷಪ್ ಇಂಟು C6 ಚೆಕ್ ಕೊಟ್ರೆ ನಾವು ಕಿಂಗ್ F8 ಆಡ್ಬೇಕು. ಬಿಷಪ್ ಇಂಟು A8 ಏನಾದ್ರು ಹೊಡೆದ್ರು ಬ್ಲಾಕ್ ಅವರು ಅಂದ್ರೆ ನಾವು ಇಲ್ಲಿ ಬಿಷಪ್ ಇಂಟು C3 ಚೆಕ್, ಅವ್ರ ಕಿಂಗ್ F1, ನಾವು ಬಿಷಪ್ ಇಂಟು A1. ಇಲ್ಲೊಂದು ನೈಟ್ ಎಕ್ಸ್ಟ್ರಾ ಸಿಕ್ತಿದೆ, ಅದಕ್ಕೆ ಅವ್ರು ಹೊಡೆದಿಲ್ಲ. D4 ಮೂವ್ ಎಕ್ಸಲೆಂಟ್ ಮೂವ್. C3 ನೈಟ್ ಪಿನ್ ಆಗಿರೋದ್ರಿಂದ D4 ಪಾನಿನ ಪ್ರೆಷರಿಗೆ ನೈಟ್ ಹೋಗೋ ತರ ಇದೆ. ಸೊ ಕ್ವೀನ್ ಇಂಟು D4 ಸಮ್ಮಾಟ್ ಫೋರ್ಸ್. ಕ್ವೀನ್ ಇಂಟು D4 ಗೆ ಬ್ಲಾಕ್ ರುಕ್ D8 ನೋಡಿ. ಈಗ ರುಕ್ D8 ಹಾಕಕ್ಕೂ ಕ್ವೀನ್ ಮೂವ್ ಮಾಡಬೇಕು. ಕ್ವೀನ್ ಏನಾದ್ರು ಈ ಲೈನಿಗೆ ಮೂವ್ ಮಾಡಿದ್ರೆ ಕ್ವೀನ್ ಇಂದ ಕ್ವೀನ್ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ, ಅವ್ರಿಗೆ C3 ನೈಟ್ ಹೋಗುತ್ತೆ. ಸೊ ಅದಕ್ಕೆ ವೈಟ್ ಕೂಡ ಗುಡ್ ಪ್ಲೇಯರ್. ಅವನೇನ್ ಮಾಡ್ದ, ಬಿಷಪ್ ಇಂಟು C6 ಚೆಕ್ ಕೊಟ್ಟ, ಕಿಂಗ್ F8 ಆಡಕ್ಕೂ ಬಿಷಪ್ D5 ಆಡ್ದ. ಅವ್ನು ತಿಳ್ಕೊಂಡ ನಾ ಸೇಫ್ ಆದೆ ಅಂತ. ಆದ್ರೆ ಈಗ ಬರುತ್ತೆ ನೋಡಿ ಫೈನಲ್ ಪಂಚ್, ಅನ್ಬಿಲಿವಬಲ್. ರುಕ್ ಇಂಟು D5 ನೋಡಿ. ರುಕ್ ಇಂದ D5 ನೈಟ್ ಸಪೋರ್ಟ್ ಇದೆ. C4 ಪಾನ್ ಇಂದ ಹೊಡೆಯೋ ತರ ಪ್ರೆಷರ್ ಇದೆ. C3 ನೈಟ್ ಪಿನ್ ಆಗಿದೆ. ಕ್ವೀನ್ ಇಂಟು D5 ಹೊಡೆಯಕ್ಕೆ ಯಾರಿಗೂ ಆಗಲ್ಲ, ಯಾಕಂದ್ರೆ ನೈಟ್ ಸಪೋರ್ಟ್ ಇದೆ, 9 ಪಾಯಿಂಟ್ಸ್. ಸೊ ಓನ್ಲಿ ಮೂವ್ C4 ಪಾನ್ ಇಂಟು D5 ಅವಕಾಶ ಇರೋದು. ಈಗ ವೈಟ್ C ಇಂಟು D5 ನೋಡಿ. ಫೈನಲ್ ಮೂವ್ ಕ್ವೀನ್ ಇಂಟು E2 ಚೆಕ್ ಮೇಟ್. ಅನ್ಬಿಲಿವಬಲ್ ಗೇಮ್.
ಇದು ಅಟ್ಯಾಕ್ ಅಂಡ್ ಅನ್ಕ್ಯಾಸಲ್ಡ್ ಕಿಂಗಿಗೆ ಅತ್ಯುತ್ತಮವಾದ ಉದಾಹರಣೆ. ಇದೊಂದು ಗೇಮ್ ಚೂಸ್ ಮಾಡ್ಕೊಂಡಿದ್ದೆ. ಇನ್ನೊಂದು ಗೇಮ್ ನಿಮ್ಗೆ ತೋರಿಸ್ತೀನಿ. ಇದು ಕೂಡ ಅವರು ಓಪನಿಂಗ್ ಮಿಸ್ಟೇಕ್ಸ್ ಆದಾಗ ಅನ್ಕ್ಯಾಸಲ್ಡ್ ಕಿಂಗ್ ನ ಹೇಗೆ ಅಟ್ಯಾಕ್ ಮಾಡ್ತಾರೆ, ವೈಟ್ ಅವರು ಬ್ಲಾಕ್ ಅಂತ ಒಂದು ಚಿಕ್ಕ ಗೇಮ್ ತೋರಿಸಿರ್ತೀನಿ. ನೀವು ಈ ಗೇಮ್ ಕೂಡ ನೋಡಿ. ನಿಮ್ಗೆ ತುಂಬಾ ಈ ತರ ಟೂರ್ನಮೆಂಟ್ ಗಳಲ್ಲಿ ಈ ತರ ಆಡ್ಲಿಕ್ಕೆ ಅವಕಾಶ ಬಂದ್ರೆ ಈ ರೀತಿ ನೀವು ಯಾವ ರೀತಿ ಇವರೆಲ್ಲ ಗೆದ್ದಿದಾರ ಆತರ ನೀವು ಗೆಲ್ಬಹುದು ಅಂತ ನನ್ನ ಅನಿಸಿಕೆ. ನಾವು ವೈಟ್ ಅಲ್ಲಿ E4 ಆಡ್ತೀವಿ. ನಮ್ಮ ಎದುರುಗಡೆ ಅವರು E5 ಆಡ್ತಾರೆ ನೋಡಿ. ನಾವು ಈಗ ನೈಟ್ F3 ನೈಟ್ ನ ಡೆವಲಪ್ ಮಾಡಬೇಕು. ಜನರಲ್ ಆಗಿ ನೈಟ್ ಬಿಫೋರ್ ದ ಬಿಷಪ್ ಡೆವಲಪ್ ಮಾಡ್ತೀವಿ. ನೈಟ್ F3 ಈಗ E5 ಪಾನ್ ಅಟ್ಯಾಕ್ ಮಾಡಿದೀವಿ. ನಮ್ಮ ಅಪೋನೆಂಟ್ ನೈಟ್ C6 ಸಪೋರ್ಟ್ ಇಡ್ತಾನೆ. ಈಗ ಬಿಷಪ್ C4 ನಾವು ಇಟಾಲಿಯನ್ ಗೇಮ್ ಬರ್ಬೋದು, ಆತರ ಪ್ಲಾನ್ಸ್ ಎಲ್ಲ ಆಡ್ತಿರ್ತೀವಿ. ಬಿಷಪ್ C4ಗೆ ಬ್ಲಾಕ್ ಇಲ್ಲಿ ಏನ್ ಮಾಡಿದಾನೆ, ಮೊದಲನೇ ಮಿಸ್ಟೇಕು D7 ಪಾನ್ D6 ಹಾಕಿದ್ದಾನೆ ನೋಡಿ. F8 ಬಿಷಪ್ಗೆ ಅವನೇ ಬ್ಲಾಕ್ ಮಾಡ್ಕೊಂಡ ದಾರಿನ. ಸೊ ಬಿಷಪ್ C4 D6 ಆಡಕ್ಕೂ ನಮ್ಗೇನು ವರಿ ಇಲ್ಲ. ನಾವು 0-0 ನೋಡೋಣ ಅವ್ರು ಹೆಂಗ್ ಕಂಟಿನ್ಯೂ ಮಾಡ್ತಾರೆ ಅಂತ. ಬ್ಲಾಕ್ ಈಗ ಇನ್ನೊಂದು ತಪ್ಪು ಮಾಡಿದ್ದಾರೆ. ನೈಟ್ G7 ನೋಡಿ, F8 ಬಿಷಪ್ಗೂ ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಇದನ್ನ ಹೆಂಗ್ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅನ್ನೋದು ನೋಡೋಣ. ನಾವೀಗ F3 ನೈಟ್ ನ G5 ಆಡ್ತೀವಿ ನೋಡಿ. ಈಗ ನೈಟ್ ಇಂಟು F7 ಫೋರ್ಕ್ ಆಗೋ ತರ ಇದೆ. ನೈಟ್ ಇಂಟು F7 ಫೋರ್ಕ್ ಆಗೋ ತರ ಇದೆ. ಈ ಗೇಮಲ್ಲಿ ಬ್ಲ್ಯಾಕ್ F6 ಪಾನ್ ನ F7 ಆಡಿ ಏನ್ ಮಾಡ್ತೀಯ ಮಾಡ್ಕೊ ಅನ್ನೋ ತರ ಆಡಿದ್ದಾರೆ. ಇವಾಗ ಬ್ಲ್ಯಾಕ್ ಅವ್ರು ಬ್ರಿಲಿಯಂಟ್ ಫಿನಿಶಿಂಗ್ ಮಾಡಿದ್ದಾರೆ. ಸಾರಿ, ಬ್ಲ್ಯಾಕ್ ಅವ್ರು F6 ಹಾಕ್ದಾಗ ವೈಟ್ ಅವ್ರು ಬ್ರಿಲಿಯಂಟ್ ಫಿನಿಶಿಂಗ್ ಮಾಡಿದ್ದಾರೆ. ಅದ್ ಹೇಗ್ ಬಂತು ನೋಡೋಣ. ಬಿಷಪ್ F7 ಚೆಕ್, ಬ್ಲ್ಯಾಕ್ ಕಿಂಗ್ D7 ನೋಡಿ, ಕ್ವೀನ್ G4 ಚೆಕ್ ನೋಡಿ. ಸಿಸ್ಟಮ್ಯಾಟಿಕ್ ಆಗಿ ಆಡದೆ ಹೋದ್ರೆ ಯಾವ ತರ ಸೋಲೋ ಪರಿಸ್ಥಿತಿ ಬರ್ಬೋದು ಒಬ್ಬ ಪ್ಲೇಯರಿಗೆ ಅನ್ನೋದು ಇದ್ರೊಳಗೆ ನೋಡ್ಬೋದು ನಾವು. ಕ್ವೀನ್ G4 ಚೆಕ್, ಬ್ಲ್ಯಾಕ್ ಪಾನ್ F5, ವೈಟ್ E ಇಂಟು F5. E ಇಂಟು F5 ಆಡಕ್ಕೂ ಬ್ಲ್ಯಾಕ್ ಇಲ್ಲಿ H5 ಆಡಿದ್ದಾರೆ. H5ಗೆ ಅನ್ಬಿಲೀವಬಲ್ ಕ್ವೀನ್ ಸ್ಯಾಕ್ರಿಫೈಸ್ ಇಲ್ಲಿ ನೋಡಿ. ಕಿಂಗ್ ಇನ್ ದ ಸೆಂಟರ್ ಅನ್ಕ್ಯಾಸಲ್ಡ್ ಕಿಂಗ್ ಇತ್ತು ಅಂದ್ರೆ ಯಾವ ರೀತಿ ರಿಸ್ಕ್ ಬೇಕಾದ್ರೆ ತಗೊಳಕ್ಕೆ ನಮ್ಗೆ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. F5 ಪಾನ್ ಟು F6 ಚೆಕ್ ನೋಡಿ, ಡಿಸ್ಕವರ್ಡ್ ಚೆಕ್. ಕ್ವೀನ್ ಇಂದ ಕ್ವೀನ್ ಕೊಟ್ಟಿದ್ದಾರೆ. H ಇಂಟು G4. ಸೊ ನಿಮಗೆ ಪಾಸ್ ಮಾಡಿ ಯೋಚನೆ ಮಾಡಿ. ಇದು ಮೇಟ್ ಇನ್ 2 ಮೂವ್ಸ್. ಪಾಸ್ ಮಾಡಿ ಯೋಚನೆ ಮಾಡಿ. ಈಗ ನಿಮ್ ಟೈಮ್ ಸ್ಟಾರ್ಟ್ ಆಗಿದೆ. ವಾವ್, ಗೊತ್ತಾಗೋಯ್ತಲ್ವಾ ಆನ್ಸರ್ ನಿಮ್ಗೆ. ಬಿಷಪ್ E6 ಚೆಕ್, ಕಿಂಗ್ E8, ಪಾನ್ F7 ಚೆಕ್ ಮೇಟ್. ವಾಟ್ ಎ ಫಿನಿಶಿಂಗ್. ನೋಡಿ, ಪಾನ್ ಅಲ್ಲೇ ಚೆಕ್ ಮೇಟ್ ಮಾಡಿದ್ದಾರೆ. ಸೊ ಇವತ್ತಿನ 2 ಗೇಮ್ಗಳು ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾವು ಅನ್ಕೊಂಡಿದೀವಿ. ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀವಿ. ಇನ್ನ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.